ದೇಶದ ಜನರಿಗೆ ನಮ್ಮ ವಾರ್ನಿಂಗ್ ಕೊಟ್ಟ ಬೆನ್ನಲ್ಲೇ ಇದೀಗ ದೇಶದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿರುವಂಥದ್ದು. ಮೊನ್ನೆ ಅಷ್ಟೇ ನರೇಂದ್ರ ಮೋದಿ ಅವರು ಎಲ್ಲರಿಗೂ ಕೂಡ ವಾರ್ನಿಂಗ್ ಅನ್ನ ಮಾಡಿದ್ರು. ಏನಂದ್ರೆ ಎಲ್ಲರೂ ಕೂಡ ಡೀಸೆಲ್ ಮತ್ತು ಪೆಟ್ರೋಲ್ ಅನ್ನ ಮಿತವಾಗಿ ಬಳಸೋಣ, ಸಾರ್ವಜನಿಕ ಸಾರಿಗೆಯನ್ನು ಉಪಯೋಗಿಸೋಣ ಅಂತ. ಆದರೆ ಇದೀಗ ವಾರ್ನಿಂಗ್ ಕೊಟ್ಟ ಬೆನ್ನಲ್ಲೇ ಈಗ ದೇಶದಾದ್ಯಂತ ಚರ್ಚೆ ಆಗ್ತಾ ಇತ್ತು. ಇದೀಗ ಏಕಾಏಕಿ ನಿನ್ನೆ ತಡರಾತ್ರಿಯಿಂದಲೇ ₹3.26 ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಆಗಿರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಹೋಗ್ತಿದ್ದೀನಿ, ನಾನೀಗ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಇದ್ದೇನೆ. ₹3.26 ಜಾಸ್ತಿ ಆಗಿರೋದು. ಸದ್ಯಕ್ಕೆ ಈಗ ₹106.70 ಪೆಟ್ರೋಲ್ ದರ ಇರುವಂಥದ್ದು. ಸರ್, ಈಗ ₹3.26 ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಮನೆ ಹಾಳಾಗೋಯ್ತದೆ ಅಷ್ಟೇ ಸರ್, ಆಗೋದು ಬೇರೆ ಇನ್ನೇನು ಇಲ್ಲ. ದಿವಸ ಓಡಾಡ್ತಿರ್ತೀವಿ ನಾವು. ₹3 ₹4 ಲೆಕ್ಕಕ್ಕೆ ಹಾಕೊಂಡ್ರೆ ತಿಂಗಳಿಗೆಲ್ಲ ಜಾಸ್ತಿ ಆಗುತ್ತೆ. ನಮ್ಮ ಇದರಲ್ಲಿ ಜಾಸ್ತಿ ಆಗುತ್ತೆ. ಆದಾಯ ಇಲ್ಲ, ನಷ್ಟ ಜಾಸ್ತಿ ಆಗ್ತಾಯಿತ್ತು. ಅಷ್ಟೇ ಇವ್ರು ಮಾಡೋ ಕೆಲಸ, ಬೇರೆ ಇನ್ನೇನಿಲ್ಲ. ಅಲ್ಲ, ಈಗ ಮೊನ್ನೆ ಅಷ್ಟೇ ನರೇಂದ್ರ ಮೋದಿ ಹೇಳಿದರು ಪೆಟ್ರೋಲ್ ಕಡಿಮೆ ಯೂಸ್ ಮಾಡಿ ಅಂತ. ಕಮ್ಮಿ ಮಾಡಿ ಅಂದ್ಬಿಟ್ಟು ರೇಟ್ ಜಾಸ್ತಿ ಮಾಡಿಬಿಟ್ರೆ ಕಮ್ಮಿ ಮಾಡ್ತಾರೆ ಅಂತ ಅವ್ರು ತಿಳ್ಕೊಂಡವ್ರೇನೋ. ಈಗ ಓಡಾಡೋ ಕೆಲಸಕ್ಕೆ ಓಡಾಡಲೇಬೇಕಲ್ಲ ಸರ್. ಅವರೇನೋ ಕಮ್ಮಿ ಇದಕ್ಕೆ ಓಡಾಡ್ಬೋದು, ನಮ್ಗೆ ಹಂಗೆ ಆಗಲ್ವಲ್ಲ, ನಾವು ಓಡಾಡಲೇಬೇಕಾಗ್ತದೆ. ಹಂಗಂತ ಇವರು ಸುಮ್ಮನೆ ಹೊರೆ ಮಾಡ್ತಿದ್ದಾರೆ ಹೊರತು ಏನು ಉಪಯೋಗ ಏನಾಗ್ತಿಲ್ಲ ಅಷ್ಟೇ ಸರ್. ಉಪಯೋಗ ಏನಾಗ್ತಿಲ್ಲ ಬಿಡಿ ಸರ್. ಸರ್, ಈಗ ₹3.26 ಇವತ್ತಿಂದ ಡೀಸೆಲ್ ಮತ್ತು ಪೆಟ್ರೋಲ್ ಜಾಸ್ತಿ ಆಗಿದೆ. ತಮ್ಮ ಅನಿಸಿಕೆ ಏನು? ಏನಿಲ್ಲ, ಏನಾಗುತ್ತೋ ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಲೇಬೇಕು. ಕಡಿಮೆ ಮಾಡಿ ಅಂದರೆ ಕಡಿಮೆ ಮಾಡ್ತಾರೆ, ಆಗಲ್ಲ. ಪರಿಸ್ಥಿತಿ ಹೆಂಗಿರ್ತದೆ ಹಂಗೆ ಹೊಂದ್ಕೊಂಡು ಹೋಗ್ತಾ ಇರಬೇಕು. ಮಾರ್ಕೆಟಲ್ಲಿ ಫ್ಲಕ್ಚುಯೇಷನ್ಸ್ ಆಗುತ್ತೆ, ಜಾಸ್ತಿ ಆದಾಗ ಜಾಸ್ತಿ ಆಗುತ್ತೆ, ಕಡಿಮೆ ಆದಾಗ ಕಡಿಮೆ ಆಗುತ್ತೆ. ಸೊ ಎಲ್ಲದಕ್ಕೂ ನಾವು ರೆಡಿ ಆಗಿರ್ಬೇಕು ಅಷ್ಟೇನೆ. ದೇಶದ ಹಿತದೃಷ್ಟಿಯಿಂದ ನಾವು ರೆಡಿ ಆಗಿರಬೇಕು. ಏಕಾಏಕಿ ಅಂತ ಏನಿಲ್ಲ, ಆ್ಯಕ್ಚುಲಿ ಅದು ಎಲ್ರಿಗೂ ಗೊತ್ತಿರೋದೇನೆ. ಇವತ್ತಾಗುತ್ತೋ ನಾಳೆ ಆಗುತ್ತೋ ಅನ್ನೋದು ಗೊತ್ತಿಲ್ಲ ಅಷ್ಟೇನೆ. ಬಟ್ ಜಾಸ್ತಿ ಆಗುತ್ತೆ ಅಂತ ಗೊತ್ತು. ಅರೌಂಡು ₹10 ಜಾಸ್ತಿ ಆಗುತ್ತೆ ಅಂತ ಹೇಳಿ ರೂಮರ್ ಇತ್ತು. ಬಟ್ ಸದ್ಯಕ್ಕೆ ₹3 ಸಮಥಿಂಗ್ 26 ಜಾಸ್ತಿ ಮಾಡಿದ್ದಾರೆ. ಮುಂದೆ ಯಾವಾಗ ಯಾವ ರೀತಿ ಶಾಕ್ ಕೊಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಇಷ್ಟ ಆಗಿದೆ. 1 ಲೀಟರ್ಗೆ ಸೇರಿ 1 ಲಕ್ಷ 2 ಲಕ್ಷ ಗಾಡಿಗಳು ಓಡ್ತದೆ. ಹಿಂಗೆ ಓಡ್ಕೊಂಡಿದ್ರೆ ದಿವಸ ₹3 ಆದರೆ ಈ ವಾರ ₹3, அடுத்த ವಾರಕ್ಕೆ ಒಂದೊಂದು 15 ದಿವಸ ಕಳೆದು ಒಂದೊಂದು ₹3 ಹಿಂಗೆ ಏರ್ಕೊಂಡು ಹೋದರೆ ಯಾರು ಇದನ್ನು ಗೌಸೋದು? ಸೆಂಟ್ರಲ್ ಗೌರ್ಮೆಂಟು ಆ ಥರ ಇದೆ, ಸ್ಟೇಟ್ ಗೌರ್ಮೆಂಟು ಗೌನ್ಸಿಲ್ಲ. ಏನು ಮಾಡೋದು? ಇದು ಜನಗಳ ತಲೆಯಲ್ಲೇ ನಮ್ಮ ತಲೆಯಲ್ಲೇ ಬೀಳ್ತದೆ. ಒಂದು ದಿನಕ್ಕೆ ನಮ್ಮ ತಾವೇ ಇರ್ತದೆ, 6 ಗಾಡಿ ಓಡ್ತದೆ ಒಂದು ದಿನಕ್ಕೆ. ಹಿಂಗೆ ಓಡಿದ್ರೆ ಹೆಂಗಾಯಿತು? ಯಾರು ಇದನ್ನು ಗೌನಿಸ್ತಾರೆ? ಕಷ್ಟ ಆಗುತ್ತೆ. ಕಷ್ಟ, ತುಂಬ ಕಷ್ಟ, ಬಡವರಿಗೆಲ್ಲ ತುಂಬ ಕಷ್ಟ. ಸರ್, ಇವತ್ತಿಂದ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ₹3.26 ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇದರಲ್ಲಿ ಏನು ಅಂತ ಆಶ್ಚರ್ಯ ಪಡೋಂಥ ವಿಷಯ ಏನಿಲ್ಲ. ಏಕೆಂದರೆ ಯುದ್ಧ ನಡೀತಾ ಇದೆ. ಆಮೇಲೆ ಪೆಟ್ರೋಲು ಡೀಸೆಲು ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗ್ತಾಯಿಲ್ಲ. ಸೊ ಹೊರದೇಶದಿಂದ ತರಿಸ್ಕೋಬೇಕಾಗಿದೆ. ಸೊ ಹಾಗಾಗಿ ಇದು ಪ್ರಪಂಚದಲ್ಲಿ ಏನು ಬದಲಾವಣೆ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೇಟು. ಹಾಗಾಗಿ ಏನು ಮಾಡೋಕ್ಕಾಗೋದಿಲ್ಲ. ಇದನ್ನ ಒಂದು ಪೆಟ್ರೋಲ್ ಹಾಕೋರು ಪೆಟ್ರೋಲ್ ಇಲ್ಲ ಅಂತಾರೆ, ರೇಷನ್ ನೋಡಿ ಜಾಸ್ತಿ ಮಾಡ್ಕೊಂತೀರ, ಕುಡಿಯೋ ಎಣ್ಣೆಗೂ ಜಾಸ್ತಿ ಮಾಡ್ಕೊಂತೀರ. ಮನುಷ್ಯ ಅನ್ನ ತಿನ್ಬೇಕಾ, ಎಲ್ಲಿ ತಿನ್ಬೇಕಾ? ಮಕ್ಕಳು ಸರ್ಕಾರದವ್ರು ಮಕ್ಕ ಹೋಗಿಬೇಕು. ಅವ್ರಿಗೆ ಏನು ಮಾಡ್ಕೊಡ್ತೀರ? ₹3.26 ಜಾಸ್ತಿ ಮಾಡಿದ್ರೆ ನಿನ್ನೆ ನೈಟಿಂದ ಪೆಟ್ರೋಲ್ಗೆ ಎಲ್ಲ ಜಾಸ್ತಿನೇ. ಸರ್ಕಾರದ ದುಡ್ಡಿಲ್ಲ, ಯಾವ್ದು ಮಕ್ಕಳಿಗೆ ದುಡ್ಡಿಲ್ಲ, ಅದಕ್ಕೆ ನಮ್ಮನ್ನು ಹಾಳು ಮಾಡ್ತಾರೆ ಅಷ್ಟೇ. ಬಡವ್ರ ಬಗ್ಗರಿಗೆ ನೋಡಿದ್ರೆ ಪೆಟ್ರೋಲ್ ಡೀಸೆಲ್ ಕಡಿಮೆ ಯೂಸ್ ಮಾಡಿ ಅಂದರು. ಈಗ ಹೆಂಗೆ ಯೂಸ್ ಮಾಡ್ಬೇಕು ಸರ್? ಡೈಲಿ ಯೂಸ್ ಮಾಡೋದು ಮಾಡೇ ಮಾಡ್ತೀವಿ. ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರು ಪೆಟ್ರೋಲ್ ಯೂಸ್ ಮಾಡಬೇಕು, ಕುಡಿಯೋ ಎಣ್ಣೆಗೂ ಯೂಸ್ ಮಾಡಬೇಕು, ಎಲ್ಲಕ್ಕೂ ಹೋಗ್ಲೇಬೇಕು. ಗಾಡಿ ತಗೊಂಡು ನಡ್ಕೊಂಡು ಓಡಾಡೋಕ್ಕದ? ಎಲ್ಲರೂ ಈಗ ನಡ್ಕೊಂಡು ಓಡಾಡೋಕ್ಕಲ್ಲ. ಎಲ್ಲರೂ ಗಾಡಿ ತಗೊಂಡು ಓಡಲೇಬೇಕು. ಮನೆಗೆ 3-4 ಗಾಡಿ ಇರ್ತಾವೆ, ಗಾಡಿ ತಗೊಂಡು ಓಡಲೇಬೇಕು. ಸರ್, ಈಗ ₹3.26 ಜಾಸ್ತಿ ಆಗಿದೆ ಡೀಸೆಲ್ ಮತ್ತು ಪೆಟ್ರೋಲ್ ಇವತ್ತಿಂದ. ಏನು ಹೇಳ್ತೀರಾ? ಏನು ಹೇಳೋಕ್ಕಾಗತ್ತಪ್ಪ, ಇವ್ರು ಏನು ಮಾಡ್ತಾನೆ ಹೋದ್ರೆ ಸುಮ್ಮನೆ ಉದ್ದಕ್ಕೆ ಹೋಗ್ತಾನೆ ಇದ್ದಾರೆ. ಇವರು ಏನು ಕಮ್ಮಿ ಅಂತೂ ಆಗಲಿಲ್ಲ, ಬರೀ ಬುಳ್ಳೆ ಬಿಡ್ಕಂತ ಜೀವನ ಮಾಡ್ತಾಯಿದ್ದಾರೆ ಅವರು. ಜನಗಳಿಗೆ ಹೊರೆನೇ ಇದು. ಈಗ ನಾವು ₹100 ಹಾಕ್ಸೋ ಜಾಗದಾಗೆ ₹60 ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಏನು ಮಾಡೋಕ್ಕೆ ಕಷ್ಟನೇ. ಈಗ ಎಲ್ಲಿ ₹100 ಹಾಕ್ಸೋ ಜಾಗದಾಗ ₹100 ಹಾಕ್ಬಿಟ್ಟು 3 ದಿನ ಅಡ್ಡಾಡ್ತಿದ್ವಿ. ಈಗ ₹60 ಹಾಕ್ಸ್ಬಿಟ್ಟು 2 ದಿನಕ್ಕೆ ಮತ್ತೆ ಬರ್ಬೇಕಲ್ಲ. ಏನು ಮಾಡೋಕ್ಕಾಗಲ್ಲ. ಮೊನ್ನೆ ನೋಡಿದ್ರೆ ಪೆಟ್ರೋಲ್ ಡೀಸೆಲ್ ಕಡಿಮೆ ಯೂಸ್ ಮಾಡಿ ಅಂದರು. ಅವ್ರು ಅಲ್ಲ, ಇನ್ನೊಂದು 2 ದಿನ ಹೋದ್ರೆ ಊಟನೇ ಮಾಡ್ಬಿಡು ಅಂತ ಹೇಳ್ತಾರೆ ಅವರು. ಅವ್ರು ಹೇಳ್ದಂಗೆಲ್ಲ ಕೇಳೋಕ್ಕಾಗುತ್ತಾ? ಜೀವನ ಮಾಡೋದೇ ಭಾಳ ಕಷ್ಟ ಇದೆ ಸರ್. ಪ್ರತಿಯೊಂದು ಲೆಕ್ಕಾಚಾರ ಜೀವನ ಮಾಡ್ತಾಯಿದ್ದೀವಿ. ಪೆಟ್ರೋಲ್ ರೇಟು ಒಂದೇ ಸರಿ ₹3 ಜಾಸ್ತಿ ಮಾಡಿದ್ರೆ ನಾವು ಯಾವ ರೀತಿ ಓಡಾಡೋದು, ಏನು ಮಾಡೋದು ಸರ್? ಮೋದಿಯವರು ನಮ್ಮ ದೇಶ ಪ್ರಧಾನಿ ಹೇಳ್ತಾರೆ ಪೆಟ್ರೋಲ್ ಮಿತವಾಗಿ ಬಳಸಿ, ಡೀಸೆಲ್ ಮಿತವಾಗಿ ಬಳಸಿ, ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳ್ತಾರೆ. ಚಿನ್ನ ಖರೀದಿ ಮಾಡ್ದಲ್ಲಿದ್ದಾರೆ. ಒಂದು ಮದುವೆ ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕಡೆ ಪಕ್ಷ ಒಂದು ತಾಳಿಯಾರ ಹತ್ರ ಮದುವೆ ಮಾಡಲೇಬೇಕು. ಸೊ ಅಂತ ನೀವು ಚಿನ್ನನೇ ಪರ್ಚೇಸ್ ಮಾಡಬೇಡಿ, 1 ವರ್ಷ ಸುಮ್ಮನೆ ರೀ ಅಂತ ಅಂದರೆ ಇವೆಲ್ಲ ಏನು ಸರ್ ಅರ್ಥ? ಇವರು ಮಾಡೋದೆಲ್ಲ ದೊಡ್ಡ ಮಾಡಿಬಿಟ್ಬಿಟ್ಟು ಸಣ್ಣ ಪುಟ್ಟವರೆಲ್ಲ ಮನಸ್ಸು ಮಾಡ್ತಾರೆ. ದೇಶನ ಅಭಿವೃದ್ಧಿ ಪಡಿಸಬೇಕು, ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡಬೇಕು. ಇವತ್ತು ಇವತ್ತಿಂದ ₹3.26 ಜಾಸ್ತಿ ಆಗಿದೆ. ಏನು ಅನಿಸುತ್ತೆ ನಿಮಗೆ? ಜಾಸ್ತಿ ಆಗಬೇಕಿತ್ತ?
ಈಗ ಇದಕ್ಕೆ ಕಡಿಮೆ ಮಾಡ್ಬೇಕಾಯ್ತು ಸರ್, ಯಾಕಂದ್ರೆ ನಮಗೂ ತೊಂದರೆ, ಕೂಲಿ ಮಾಡ್ಕೊಂಡು ತಿನ್ನೋರು ನಾವು. ಈಗ ನೋಡಿದ್ರೆ 3 ರೂಪಾಯಿ ಜಾಸ್ತಿ ಆಗುತ್ತೆ ಅಂದರೆ ಎಲ್ಲರಿಗೂ ಕಷ್ಟ. ಮುಂದೆ ಹಿಂಗೆ ಹೋದರೆ ಮಳೆ ಬೆಳೆ ಇಲ್ಲಾಂದರೆ ಇನ್ನೂ ಕಷ್ಟ ಆಗುತ್ತೆ. ಪೆಟ್ರೋಲ್ ಬಂಕ್ನವ್ರಿಗೆ ಹೊಡೆತನೂ ಬೀಳುತ್ತೆ, ಯಾಕೆಂದರೆ ಸೇಲ್ಸ್ ಇಲ್ಲ ಅಂದರೆ ಅವರು ಪೆಟ್ರೋಲ್ ಬಂಕ್ನವ್ರು ಪೆಟ್ರೋಲ್ ತರೋಕ್ಕಾಗಲ್ಲ, ಅವರು ಮಾರೋಕ್ಕಾಗಲ್ಲ, ಸೇಲ್ಸ್ ಮಾಡೋಕ್ಕಾಗಲ್ಲ. ಹಂಗಾಗಿ ನೋಡ್ಬೇಕೇನಾಗುತ್ತೆ ಮುಂದೆ. ಏಕಾಏಕಿ ಸರ್ ಈಗ ಪೆಟ್ರೋಲ್ ಮತ್ತು ಡೀಸೆಲ್ 3 ರೂಪಾಯಿ 26 ಪೈಸೆ ಜಾಸ್ತಿ ಆಗಿದೆ ಇವತ್ತಿಂದ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಅದು ಸೆಂಟ್ರಲ್ ಲೆವೆಲಲ್ಲಿ ಚೇಂಜಸ್ ಆಗಿರೋದ್ರಿಂದ ನಾವು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕಾಗತ್ತೆ. ಅಲ್ಲ, ಈಗ ಮೊನ್ನೆ ತಾನೇ ಹೇಳಿದ್ರು ಪೆಟ್ರೋಲ್ ಡೀಸೆಲ್ ಕಡಿಮೆ ಯೂಸ್ ಮಾಡಿ ಅಂತ. ಈಗ ಗೊತ್ತಿರೋ ವಿಷಯ ಆಗಿದೆ, ಯುದ್ಧದ್ದು ಕೊಲ್ಲಿ ರಾಷ್ಟ್ರಗಳೆಲ್ಲ ಆಗಿರೋದ್ರಿಂದ ಈ ಎಫೆಕ್ಟ್ ಆಗಿದೆ ಅಂತ ನಮ್ಗೆ ಗೊತ್ತಿರೋದ್ರಿಂದ ನಾವು ಅಕ್ಸೆಪ್ಟ್ ಮಾಡಿದ್ದೇವೆ. ಸರ್, ಇವತ್ತಿಂದ 3 ರೂಪಾಯಿ 26 ಪೈಸೆ ಜಾಸ್ತಿ ಆಗಿದೆ, ಏನು ಹೇಳ್ತೀರಿ? ಜಾಸ್ತಿ ಆಗಬೇಕಿತ್ತಾ? ಇಲ್ಲ, ಮಧ್ಯಮ ವರ್ಗದಕ್ಕೆ ಭಾಳ ತೊಂದರೆ ಆಗುತ್ತೆ. ಡೈಲಿ ನಾವು ಪೆನ್ಷನರು ಡೈಲಿ ಓಡಾಡೋದ್ರಿಂದ ಸ್ವಲ್ಪ ತೊಂದರೆ ಅನುಭವಿಸ್ಬೇಕಾಗತ್ತೆ. ಅದೇ ಎಲ್ಲ ಆಗ್ತಿರ ಇದು ಮಧ್ಯಪ್ರಾಚ್ಯ ದೇಶದಿಂದ ಎಫೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಈಗ ಮೊನ್ನೆ ತಾನೇ ಹೇಳಿದ್ರು ಮೋದಿಯವರು ಪೆಟ್ರೋಲ್ ಡೀಸೆಲ್ ಕಡಿಮೆ ಯೂಸ್ ಮಾಡಿ ಅಂತ. ಆದಷ್ಟು ನಾವು ಮಿತವಾಗಿ ಬಳಸ್ತಾ ಇದ್ದೀವಿ. ಅದು ಜನಗಳು ಎಲ್ಲರೂ ಸಹಕರಿಸಿದ್ರೆ ನಮ್ಮ ದೇಶ ಉತ್ತಮವಾಗಿ ಬೆಳೆ ಬೀಳುತ್ತೆ. ನೋಡಿದ್ರಲ್ಲ, ಇದಿಷ್ಟು ಸಾರ್ವಜನಿಕರು ಮಾತನಾಡ್ತಾ ಇರುವಂಥದ್ದು. ಕೆಲವೊಂದಿಷ್ಟು ಜನ ಇದು ನಮಗೆ ಹೊರೆ ಆಗ್ತಾ ಇದೆ ಅಂತಂದರೆ, ಕೆಲವೊಂದಿಷ್ಟು ಜನ ಯುದ್ಧದ ಎಫೆಕ್ಟ್ನಿಂದಾಗಿ ಆಗ್ತಾ ಇರುವಂಥದ್ದು, ನಾವು ಅದನ್ನ ಅಕ್ಸೆಪ್ಟ್ ಮಾಡಲೇಬೇಕು ಅಂತ ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ 3 ರೂಪಾಯಿ 26 ಪೈಸೆ ಏಕಾಏಕಿ ಏರಿಕೆ ಆಗಿರುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಹೊರೆಯಾಗಿ ಪರಿಣಮಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.